ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ವಿಶೇಷವಾಗಿ ಜುಲೈ 17ನೇ ತಾರೀಕು. ವಿಶೇಷವಾಗಿ ಇವತ್ತಿನ ದಿನ ಬಂದು ಮೈಸೂರು ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಆಗಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ವರ್ಧಂತಿ ಮಹೋತ್ಸವ ಅಂತ ಅಂದರೆ ಚಾಮುಂಡೇಶ್ವರಿ ದೇವಿ ಹುಟ್ಟಿದಂತಹ ಹಬ್ಬನ ನಾವು ವರ್ಧಂತಿ ಮಹೋತ್ಸವ ಅಂತ ಕರಿತೀವಿ. ಅದರಲ್ಲೂ ವಿಶೇಷವಾಗಿ ಮೈಸೂರಲ್ಲಿ ಇವತ್ತಿನ ದಿನ ವಿಶೇಷವಾಗಿ ರಥೋತ್ಸವ, ವರ್ಧಂತಿ ಮಹೋತ್ಸವದ ವಿಶೇಷವಾದ ಆಚರಣೆಗಳನ್ನ ಮಾಡ್ತಾರೆ. ಇಂಥ ದಿನಗಳಲ್ಲಿ ನೀವು ಕೂಡ ಮೈಸೂರಿನ ಸುತ್ತಮುತ್ತ ಇರೋವಂಥವ್ರು ಹೋಗಬೇಕು ಅಂತ ಬಯಸೋವಂಥವ್ರು, ಸಂಜೆ ತನಕ ರಾತ್ರಿ ತನಕ ಸಮಯ ಇರುತ್ತೆ, ಖಂಡಿತವಾಗ್ಲೂ ಇವತ್ತಿನ ದಿನ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಹೋಗಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದನ ನೀವು ಪಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಬೆಟ್ಟದಲ್ಲಿ ಯಾರು ವಿಶೇಷವಾಗಿ ಮೊಸರನ್ನ ದಾನವಾಗಿ ಅಂದರೆ ಊಟಕ್ಕೆ ಬಂದಿರೋಂಥ ಅತಿಥಿಗಳಿಗೆ ಹಂಚೋಂಥ ವ್ಯವಸ್ಥೆನ ಮಾಡ್ತಾರೋ ಅವರ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ, ಸರಸ್ವತಿ ಮತ್ತು ಕಾಳಿ ಅಂದರೆ ದುರ್ಗಾ ಪರಮೇಶ್ವರಿಯ ಮೂರೂ ಜನರ ಅಂಶಗಳು ನಮಗೆ ಸಿಗೋವಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹೆಸರು ಬೇಳೆನ ನೀವು ಹಂಚೋವಂಥದ್ದು, ಪಾನಕನ ಹಂಚೋವಂಥದ್ದನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ದಟ್ಟ ದಾರಿದ್ರ್ಯ ಅನ್ನೋದು ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಮಾಡುತ್ತೆ. ಅದರಲ್ಲೂ ಇವತ್ತಿನ ದಿನ ಪುಳಿಯೋಗರೆಗಳನ್ನು ನೀವು ಹೆಚ್ಚು ದಾನ ಕೊಡೋ ಅಂಥದ್ದನ್ನು ನೀವು ಮಾಡೋ ಅಂಥದ್ದನ್ನು ಮಾಡಿದಾಗ ಮನೆಯಲ್ಲಿ ಯಾವತ್ತಿಗೂ ಊಟಕ್ಕೆ, ಹಣಕ್ಕೆ ಯಾವತ್ತೂ ಕೊರತೆ ಆಗೋದಿಲ್ಲ. ಯಾರು ದೇವಿಯ ದೇವಸ್ಥಾನಗಳಲ್ಲಿ ಪುಳಿಯೋಗರೆಗಳನ್ನು ದಾನವಾಗಿ ಯಥೇಚ್ಛವಾಗಿ ಮಾಡ್ತಾರೋ ಅವರ ಮನೆಯಲ್ಲಿ ಸಿರಿ ಸಂಪತ್ತು ಯಾವುದೋ ಒಂದು ರೂಪದಲ್ಲಿ ಸೇರೋ ಅಂಥ ವ್ಯವಸ್ಥೆ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಾವು ಮೊಸರನ್ನ ನಾವು ಯಾಕೆ ಹಂಚಬೇಕು ಅಂದರೆ ಶನಿಯಿಂದ ಬರ್ತಿರೋಂತಹ ರಾಹುಕೇತುಗಳ ಸಮಸ್ಯೆಗಳು ಅವುಗಳು ನಮಗೆ ಬಂದು ಮಾರಣಾಂತಿಕ ಕಾಯಿಲೆಗಳನ್ನು ತಂದು ಒಡ್ಡೋ ಅಂಥದ್ದು ಇರ್ಬೋದು, ಅಥವಾ ಅಪಮೃತ್ಯು ದೋಷಗಳು ಬರೋ ಅಂಥದ್ದು ಇರ್ಬೋದು. ಅದೆಲ್ಲವನ್ನು ತಡೆ ಇಡಬೇಕು ಅಂದರೆ ತಾಯಿ ದುರ್ಗಾದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಸಿರಿ ಸಂಪತ್ತು ಜೊತೆಗೆ ಆರೋಗ್ಯ ಸೌಭಾಗ್ಯ ಕೊಡೋ ಅಂಥ ದೇವತೆ ಕೂಡ ಆಗಿರೋದ್ರಿಂದ ನಾವು ಮೊಸರನ್ನ ಹಂಚಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಮೈಸೂರು ಸುತ್ತಮುತ್ತ ಇರೋರು ಅಲ್ಲಿ ಹೋಗ್ಬೋದು. ಅಕಸ್ಮಾತು ಯಾರು ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋರು ಇವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಫೋಟೋ ಇದ್ದರೆ ಸಾಕು, ಅಥವಾ ವಿಗ್ರಹಗಳಿದ್ದರೆ ಇವತ್ತಿನ ದಿನ ಆ ವಿಗ್ರಹಗಳಿಗೆ ನೀವು ಅಭಿಷೇಕ ಮಾಡೋ ಅಂಥದ್ದು, ಹಾಲು, ಹಣ್ಣು, ಪಂಚಾಮೃತ ಅಭಿಷೇಕ, ಹಣ್ಣುಗಳನ್ನು ನೈವೇದ್ಯ ಇಡೋ ಅಂಥದ್ದು ಅದನ್ನು ಕೂಡ ಮಾಡ್ಬೋದು. ಅಕಸ್ಮಾತು ನಿಮ್ಮ ಮನೆಯಲ್ಲಿ ವಿಗ್ರಹಗಳಿಲ್ಲ ಅನ್ನೋರು ಫೋಟೋಗೆ ನೀವು ಚೆನ್ನಾಗಿ ಅಲಂಕಾರ ಮಾಡಿ ಹೂಗಳನ್ನು ಇಟ್ಟು ಕುಂಕುಮಗಳನ್ನು ಇಟ್ಟು ಪೂಜೆಗೆ ಅಲಂಕಾರ ಮಾಡಿ ಅದಾದಮೇಲೆ ನೀವು ವಿಶೇಷವಾಗಿ ಅಮ್ಮನವರಿಗೆ ಇವತ್ತು ಬೆಲ್ಲದ ದೀಪಗಳನ್ನು 2 ಬೆಲ್ಲದ ದೀಪಗಳನ್ನು ದುರ್ಗಾ ಪರಮೇಶ್ವರಿಯ ಫೋಟೋದ ಮುಂದೆ ಹಚ್ಚಿ ನೀವು ಪುಳಿಯೋಗರೆ ಇಲ್ಲಾಂದರೆ ಮೊಸರನ್ನ ನೀವು ನೈವೇದ್ಯವಾಗಿ ಇಟ್ಟು ದುರ್ಗಾ ಸಪ್ತಶತಿ ಸ್ತೋತ್ರನ ನೀವು ಪಾರಾಯಣ ಮಾಡೋದ್ರಿಂದ ದುರ್ಗಾದೇವಿಗೆ ಅಂದರೆ ಚಾಮುಂಡೇಶ್ವರಿಗೆ ತುಂಬಾ ಖುಷಿಯಾಗುತ್ತೆ. ಯಾರು ಮನೆಯಲ್ಲಿ ದುರ್ಗಾ ಸಪ್ತಶತಿ ಸ್ತೋತ್ರನ ಪಾರಾಯಣ ಮಾಡ್ತಾರೋ, ಕುಂಕುಮಾರ್ಚನೆನ ಮಾಡ್ತಾರೋ ಅಂಥವರ ಮನೆಯಲ್ಲಿ ಯಾವತ್ತಿಗೂ ದಾರಿದ್ರ್ಯತನ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಬರೋ ಅಂತಹ ದುರ್ಗಾ ಸಪ್ತಶತಿ ಸ್ತೋತ್ರನ ಓದೋ ಅಂಥದ್ದು ಮಾಡಿ. ಅಕಸ್ಮಾತ್ ನಿಮಗೆ ಆ ಸ್ತೋತ್ರ ಓದೋಕ್ಕೆ ಆಗ್ತಿಲ್ಲ ಅಂದರೆ ಇವತ್ತಿನ ದಿನ ಬೆಲ್ಲದ ದೀಪಗಳನ್ನು ಹಚ್ಚುವಾಗ ಓಂ ದುಂ ದುರ್ಗಾಯ ನಮಃ ಅನ್ನೋದನ್ನ 108 ಸರಿ ನೀವು ಹೇಳ್ಕೊಂಡು ಇವತ್ತು ಪ್ರತಿಯೊಬ್ಬರೂ ಕೂಡ ಮನೆಗಳಲ್ಲಿ ವಿಶೇಷವಾಗಿ ಬೆಲ್ಲದ ದೀಪಗಳನ್ನು ಹಚ್ಚುವಂಥ ವ್ಯವಸ್ಥೆನ ಮಾಡಿದಾಗ ದುರ್ಗಾದೇವಿ ಅನುಗ್ರಹ ಸಂಪೂರ್ಣವಾಗಿ ಆ ಮನೆಗಳಲ್ಲಿ ಸಿಗುತ್ತೆ. ಅದರಲ್ಲೂ ಇವತ್ತು ಅಷ್ಟಮಿ ತಿಥಿ ಇರೋದ್ರಿಂದ ನೀವುಗಳು ವಿಶೇಷವಾಗಿ ಮೈಸೂರು ಕಡೆ ಎಲ್ಲಾದರೂ ಹೋದಾಗ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಬರಿಗೈಯಲ್ಲಿ ಖಂಡಿತವಾಗ್ಲೂ ಹೋಗಬೇಡಿ. ಸಾಧ್ಯವಾದಷ್ಟು ಇವತ್ತಿನ ದಿನ ನಿಮ್ಮ ಬೇಡಿಕೆಗಳು ನೆರವೇರಬೇಕು ಅಂತ ಬಯಸೋ ಅಂಥವ್ರು ಯಾವುದೇ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ನೀವು
ವಿಶೇಷವಾಗಿ ಅರ್ಚನೆಗಳನ್ನು ಮಾಡಿಸುವಂಥದ್ದನ್ನು ಮಾಡುವಾಗ ಅಟ್ಲೀಸ್ಟ್ ಕೊನೆ ಪಕ್ಷ 1 ಮೊಳ ಮಲ್ಲಿಗೆ ಹೂಗಳನ್ನು ನೀವು ತಗೊಂಡೋಗಿ ಕೊಡೋ ಅಂಥದ್ದು, ವಿಳೆದೆಲೆ ಅಡಿಕೆಗಳನ್ನು ತಾಂಬೂಲದ ಸಮೇತ ದಕ್ಷಿಣೆಯ ಸಮೇತ ನೀವು ಹೂಗಳನ್ನು ತಗೊಂಡೋಗಿ ಕೊಡೋ ಅಂಥದ್ದು, ಹಣ್ಣುಗಳನ್ನು ತಗೊಂಡೋಗಿ ಕೊಡೋ ಅಂಥದ್ದು. ಅದರಲ್ಲೂ ವಿಶೇಷವಾಗಿ ನಿಮ್ಮ ಬೇಡಿಕೆಗಳು ನೆರವೇರಬೇಕು ಅಂತ ಬಯಸುವಂಥವ್ರು ನಿಂಬೆ ಹಣ್ಣಿನ ಹಾರನ ನೀವು ಇವತ್ತು ದೇವಿಗಳಿಗೆ ನೀವು, ಅಂದರೆ ದುರ್ಗಾದೇವಿಗೆ, ಕಾಳಿ ಅವತಾರದಲ್ಲಿರುವಂಥ ದುರ್ಗಾದೇವಿಗೆ ದೇವಸ್ಥಾನಗಳಿಗೆ ನೀವು ಹಾಕ್ಸೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ನೀವು ಈಗ ಸಮಯ ಇರುತ್ತೋ ಇರೋಲ್ವೋ, ನೀವು ಈ ವಿಡಿಯೋ ನೋಡಿ ಹೋಗೋ ಅಂಥವ್ರು ಖಂಡಿತವಾಗ್ಲೂ ಹೋಗ್ಬೋದು. ಅಕಸ್ಮಾತ್ ನಮಗೆ ಸಮಯ ಇಲ್ಲ ಅಂತ ಅನ್ನೋರು ನಾನು ಹೇಳಿದ ರೀತಿಯಲ್ಲಿ ಬೆಲ್ಲದ ದೀಪಗಳನ್ನು ಇವತ್ತಿನ ದಿನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹಚ್ಚುವಂಥ ವ್ಯವಸ್ಥೆನ ನೀವು ಮಾಡ್ಬೋದು. ಯಾಕಂದರೆ ದೇವಿಗೆ ಬೆಲ್ಲದ ದೀಪದ ಆರತಿ ಅಂದರೆ ಬಹಳ ಪ್ರಿಯವಾದ ದೀಪದ ಪೂಜೆ ಆಗಿರುತ್ತೆ. ಆ ದೀಪಕ್ಕೆ ನೀವು ವಿಶೇಷವಾಗಿ ಒಂದು ತಾಮ್ರದ ತಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿ ಬೆಲ್ಲದ ಹಚ್ಚುಗಳನ್ನಿಟ್ಟು 4 ಮೂಲೆಗೂ ಅರಿಶಿಣ ಕುಂಕುಮಗಳನ್ನಿಟ್ಟು ಮಧ್ಯದಲ್ಲಿ ಮಂತ್ರಾಕ್ಷತೆನ ಹಾಕಿ ಅರಿಶಿಣ ಕುಂಕುಮನ ಹಾಕಿ ತುಪ್ಪದ ಬತ್ತೆಗಳನ್ನು ಹಾಕಿ ದೀಪ ಹಚ್ಚಿ, ಅದರಲ್ಲೂ ಇವತ್ತಿನ ದಿನ ಆ ದೀಪಗಳಿಗೆ ನೀವು ಮಲ್ಲಿಗೆ ಹೂಗಳನ್ನು ಹರಡಿ, ಅಂದರೆ ಅದು ಬೆಲ್ಲಕ್ಕೆ ಮಲ್ಲಿಗೆ ಹೂವಿನ ಹಾರಗಳು ಅಥವಾ ಹೂವಿನ ಮೊಳಗಳಿದ್ರೆ ಅದಕ್ಕೆ ಅಲಂಕಾರ ಮಾಡಿ ನೀವು ಇವತ್ತಿನ ದಿನ ನೀವು ದೇವಿನ ನಿಮ್ಮ ಇಷ್ಟಾರ್ಥ, ಯಾವ ಇಷ್ಟಾರ್ಥ ನೆರವೇರಬೇಕು ಅಂತ ನೀವು ಬಯಸ್ತಿರೋ ಆ ಇಷ್ಟಾರ್ಥನ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ಮಾಡಿ ಬೆಲ್ಲದ ದೀಪಗಳನ್ನು ಹಚ್ಚೋ ಅಂಥ ಮನೆಗಳಲ್ಲಿ ಯಾವಾಗಲೂ ದೇವಿ ಸಾನ್ನಿಧ್ಯ ಪ್ರಾಪ್ತವಾಗುತ್ತೆ. ಅದರಲ್ಲೂ ಬರೀ ದುರ್ಗಾದೇವಿಯ ಮಾತ್ರ ಒಲಿತಾರೆ ಅಂತಲ್ಲ, ಅಲ್ಲಿ ಮಹಾದುರ್ಗೆ ಆದಂತಹ ಕಾಳಿನೂ ಒಲಿತಾರೆ, ಮತ್ತು ಸರಸ್ವತಿನೂ ಒಲಿತಾರೆ, ಮತ್ತು ಅದೇ ಜೊತೆಗೆ ಮಹಾಲಕ್ಷ್ಮಿ ಕೂಡ ಒಲಿಯುತ್ತಾರೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಸಂಜೆ ಸಮಯದಲ್ಲಾದರೂ ಈ ದೀಪದ ವ್ಯವಸ್ಥೆನ, ದೀಪಗಳನ್ನು ಹಚ್ಚೋ ಅಂಥದ್ದನ್ನು ನೀವು ಮಾಡ್ಬೋದು. ಬಡಬಗ್ಗರಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀವು ಅನ್ನದಾನ ವ್ಯವಸ್ಥೆನ, ಅದರಲ್ಲೂ ನೀರು ಕುಡಿಯೋಂಥ ನೀರನ್ನು ನೀನು ವ್ಯವಸ್ಥೆಗಳನ್ನು ಇವತ್ತು ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ದುರ್ಗಾದೇವಿಗೆ ತುಂಬಾ ಖುಷಿಯಾಗುತ್ತೆ. ಯಾರ ಜಾತಕಗಳಲ್ಲಿ ರಾಹುಕೇತು ದೋಷಗಳಿರುತ್ತೋ, ಕುಜ ದೋಷಗಳಿರುತ್ತೋ ಅದೆಲ್ಲ ನಿವಾರಣೆ ಆಗೋದಕ್ಕೆ ನಾವು ದುರ್ಗಾದೇವಿಯ ಪ್ರಾರ್ಥನೆಯನ್ನು ನಾವು ಮಾಡಬೇಕಾಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮನೆಗಳಲ್ಲಿ ಇವತ್ತು ಮಾಡಿ ಅಂತ ತಿಳಿಸ್ತಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.